ನಮ್ಮ ತುಮಕೂರಿಗೆ ಯಾರಾದರೂ ಬಂದರೆ ನಮ್ಮ ತುಮಕೂರಿನ JC ರೋಡಲ್ಲಿರುವ ಶ್ರೀ ಗುಬ್ಬಿ ವೀರಣ್ಣ ಕಲಾಮಂದಿರಕ್ಕೆ ಬನ್ನಿ. ಇಲ್ಲಿ ಯಾವಾಗಲೂ ನಾಟಕಗಳು ನಡೀತಾ ಇರ್ತವೆ. ಬನ್ನಿ, ನೀವೇ ದುಡ್ಡು ಕೊಡಬೇಕಾಗಿಲ್ಲ, ಫ್ರೀಯಾಗಿ ಬಂದು ನೋಡ್ಕೊಂಡು ಹೋಗ್ಬೋದು ಅಂತ ನಾನು ನಿಮ್ಮಲ್ಲಿ ಕೇಳ್ಬೋದಾ? ಇದೇ ಫಸ್ಟ್ ಇವತ್ತು ನಾನು ನೋಡ್ತಾ ಇರೋದು. ನಾನು ಪ್ರತಿ ನಾಟಕಕ್ಕೆ ಬರ್ತಾ ಇದ್ದೀನಿ. ಈ ತರ ನೀವು ಬಂದು ನೋಡಿ ಈ ತರ ಕೇಳ್ಕೊಂಡು ಜನಗಳನ್ನ ಇದನ್ನ ಪ್ರಚಾರ ಮಾಡ್ತಾ ಇರೋದಕ್ಕೆ ಬಹಳ ಖುಷಿ ಆಗ್ತಾ ಇದೆ ನಮ್ಗೆ. ಮೇಡಮ್ ನಮಸ್ತೆ ಸರ್. ನಾಟಕ ಅನ್ನೋದೊಂದು ಯಾರಿಗೂ ಅದೊಂದು ಇಷ್ಟ ಆಗಲ್ಲ. ಇದು ಚೆನ್ನಾಗಿ ಐತೆ ಅನ್ನೋದಕ್ಕೋಸ್ಕರ ತುಂಬಾ ಜನ ಇಷ್ಟಪಡ್ತಾರೆ, ನಾವು ಇಷ್ಟಪಡ್ಕೊಂಡು ನೋಡ್ತಾ ಇದ್ದೀವಿ ಸರ್. ತುಂಬಾ ಚೆನ್ನಾಗಿದೆ ಸರ್. ನಾಟಕ ಯಾವತ್ತು ಫೇಲ್ ಆಗಲ್ಲ. ಕುರುಕ್ಷೇತ್ರ ಅದ್ರ ನಮ್ಮ ಕಡೆ ಇರೋವ್ರೆ, ಕೆಲವ್ರು ಬೇರೆಯವ್ರವ್ರೆ, ಅದನ್ನ ನೋಡ್ಬೇಕನ್ನೋದೊಂದು ಇಷ್ಟ ಇತ್ತು, ನೋಡ್ತಾ ಇದ್ದೀವಿ. ಚೆನ್ನಾಗಿದೆ. ಒಟ್ಟು ನಮ್ಮ ತುಮಕೂರು ಜನತೆ ಬನ್ನಿ, ಇಲ್ಲಿ ನಾಟಕ ನೋಡಿ ಅಂತ ಹೇಳ್ತೀರಾ? ಹೌದು ಹೌದು, ಖಂಡಿತ ಬನ್ನಿ ಬನ್ನಿ ಬನ್ನಿ, ಒತ್ತಿ ಒತ್ತಿ ಹೇಳ್ತೀವಿ. ತುಂಬಾ ಸಂತೋಷ ಸರ್, ನೀವು ಒಳ್ಳೆ ಮಾತುಗಳು ಹೇಳಿದಿರಿ. ಧನ್ಯವಾದಗಳು. ಥ್ಯಾಂಕ್ಸ್, ನಿಮಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ. ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್. ನಮ್ಮ ತುಮಕೂರು ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್, ತುಮಕೂರು ಜನಕ್ಕೆ ಹೇಳೋದು ಅಂದ್ರೆ ನಾಟಕ ಅಂದ್ರೆ ಇದು ರಿಯಲ್ ಆಗಿ ನೋಡೋದು. ಪಿಕ್ಚರು ಅವೆಲ್ಲ ಡೂಪ್ಲಿಕೇಟ್ ನೋಡೋದು. ಈ ರಿಯಲ್ ಆಗಿ ನೋಡ್ರೆ ಮನ್ಸಿಗೆ ಸ್ವಲ್ಪ ಸಮಾಧಾನ, ಚೆನ್ನಾಗಿ ಇದು ಬರ್ತಾ ಇದೆ ಅಂತ ನಾಟಕ ನೋಡಕ್ ಬರ್ತೀವಿ ಸರ್. ಈ ನಾಟಕ ಫ್ರೀನಾ ಅಥವಾ ದುಡ್ಡು ಕೊಟ್ಟು ಬರ್ಬೇಕು? ಇಲ್ಲ, ಫ್ರೀ ನೋಡಿ ಸರ್, ಫ್ರೀಗೆ ಯಾರು ಬರಲ್ಲ ನೋಡಿ. ನೋಡಿ, ಸುಮ್ಮನೆ ಫ್ರೀ ಆಗಿ ಬಂದು ನಾಟಕ ನೋಡಿ ಅವ್ರಿಗೆ ಪ್ರೋತ್ಸಾಹ ಬಿಟ್ಬಿಟ್ಟು ಸುಮ್ಮನೆ ದುಡ್ಡು ಕೊಟ್ಟು ಹೋಗಿ ಅಲ್ಲಿ ಕುಣಿಯೋದನ್ನ ಡ್ಯಾನ್ಸ್ ಮಾಡೋದನ್ನ ನೋಡಿ ಜನ ಕೆಡ್ತಾ ಇದ್ದಾರೆ. ವೇಳೆನ ಕಮ್ಮಿ ಮಾಡಿಕೊಂಡು ಇಡೀ ಒಂದು ನಾಟಕನ 3 ಗಂಟೆಯಲ್ಲಿ ಮಾಡಬಹುದು. ಕೆಲದೋಳು ದುರ್ಯೋಧನ ಅಂತ ಹೇಳ್ಬಿಟ್ಟು ತಿಪ್ಟೂರು ಅವರು ಆಡ್ತಿದ್ರು. ಬರೀ 3 ಗಂಟೆಯಲ್ಲಿ ಇಡೀ ಕುರುಕ್ಷೇತ್ರ ನಾಟಕದಲ್ಲಿ ನಿರೂಪಿಸೋರು ಅವರು. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಟಾ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ನಾನಿವತ್ತು ನಮ್ಮ ತುಮಕೂರಿನ ನಾಟಕ ರತ್ನ ಡಾಕ್ಟರ್ ಗುಬ್ಬಿ ವೀರಣ್ಣ ಕಲಾ ಮಂದಿರದ ಹತ್ರ ಇದ್ದೀನಿ. ಇಲ್ಲಿ ನಾಟಕ ನಡೀತಿದೆ. ಅದ್ಯಾವ ನಾಟಕ ಏನಂತ ನೋಡ್ಕೊಂಡ್ ಬಂದ್ಬಿಡೋಣ. ಅದಕ್ಕೂ ಮೊದಲು ಇದುವರೆಗೂ ಯಾರೇ ನನ್ನ ಪಬ್ಲಿಟಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ಗಳು ನೀವು ತಲುಪುತ್ತೆ ಅಂತ ಹೇಳ್ತಾ, ಇತ್ತೀಚಿನ ದಿನಗಳಲ್ಲಂತೂ ಈ ನಾಟಕಗಳೆಲ್ಲ ನಶಿಸಿ ಹೋಗ್ತಾ ಇದೆ. ಆದರೆ ನಮ್ಮ ತುಮಕೂರಿನ ಶ್ರೀ ಗುಬ್ಬಿ ವೀರಣ್ಣ ಕಲಾ ಮಂದಿರದಲ್ಲಿ ಯಾವಾಗಲೂ ನಾಟಕಗಳು ನಡೀತಾ ಇರ್ತವೆ. ನೀವೆಲ್ಲರೂ ಬಂದು ಈ ಥರ ನಾಟಕಗಳನ್ನ ನೋಡಬೇಕು. ಹಾಗೆ ಈ ನಮ್ಮ ನಾಟಕಕಾರರಿಗೆ ಪ್ರೋತ್ಸಾಹ ನೀಡಬೇಕು ಅಂತ ಕೇಳ್ಕೊತಾ ಬನ್ನಿ. ಇವತ್ತು ಈ ನಮ್ಮ ಗುಬ್ಬಿ ವೀರಣ್ಣ ಕಲಾ ಮಂದಿರದಲ್ಲಿ ನಡೀತಾ ಇರ್ತಕ್ಕಂತಹ ನಾಟಕ ಯಾವುದು ಅಂತ ನೋಡಿಬಿಡೋಣ. ಇವತ್ತು ನಡೀತಿರುವ ನಾಟಕ ಶ್ರೀ ಅಯೋಧ್ಯ ರಾಮ ಕಲಾ ಬಳಗ ದಿಬ್ಬೂರು ಮಾಳೆ ಹಾಗೂ BH ಪಾಳ್ಯ ತುಮಕೂರು ಶ್ರೀ ರಾಜು C ಇವರ 49ನೇ ಹುಟ್ಟುಹಬ್ಬದ ಅಂಗವಾಗಿ ಕುರುಕ್ಷೇತ್ರ ಕರ್ಣ ಅರ್ಜುನರ ಯುದ್ಧ, ಸ್ಥಳ ಡಾಕ್ಟರ್ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರ ತುಮಕೂರು. ನೋಡಿ, ಇವರ ಒಂದು ಸಹಯೋಗದಿಂದ ಇವತ್ತು ನಮ್ಮ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದಲ್ಲಿ ಈ ಕುರುಕ್ಷೇತ್ರ ನಾಟಕ ನಡೀತಾ ಇದೆ. ಬನ್ನಿ, ಈಗ ನಿಮಗೆ ಇಲ್ಲಿ ನಾಟಕ ನಡೀತಿರೋದನ್ನೇ ತೋರಿಸ್ಬಿಡ್ತೀನಿ. ಯಾಕಂದರೆ ನಾನು ಇವತ್ತೇ ಫಸ್ಟ್ ಟೈಮು ನಮ್ಮ ತುಮಕೂರಲ್ಲಿ ಈ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದಲ್ಲಿ ನಾಟಕ ನೋಡ್ತಾ ಇರೋದು. ಈ ಒಂದು ಸೀನರಿಗಳೆಲ್ಲ ಹೇಗಿದೆ, ಹೇಗೆ ನಾಟಕ ಆಡ್ತಾರೆ ಅನ್ನೋದನ್ನ ನೋಡ್ಬೇಕಂತ ಕುತೂಹಲ ನನಗೂ ಇದೆ, ನಿಮಗೂ ಇರ್ಬೋದು ಅನ್ಕೊತೀನಿ. ನೋಡಿ, ಇದೇ ಶ್ರೀ ಗುಬ್ಬಿ ವೀರಣ್ಣ ಕಲಾ ಮಂದಿರ. ಬನ್ನಿ ಒಳಗಡೆ ಹೋಗ್ಬಿಡೋಣ. ಇದೇ ಎಂಟ್ರೆನ್ಸು. ಬನ್ನಿ. ಮೊದಲನೇದಾಗಿ ನಾನು ನಮ್ಮ ಗುಬ್ಬಿ ವೀರಣ್ಣ ಅವರಿಗೆ ಇಲ್ಲಿಂದಲೇ ದೀರ್ಘಾಂಡ ನಮಸ್ಕಾರ ಆಗ್ತೇನೆ. ನಿಮ್ಮ ಒಂದು ಏನು ಆರೈಕೆ ನಮ್ಮ ಪಬ್ಲಿಟಾ ಕನ್ನಡ ಯೂಟ್ಯೂಬ್ ಚಾನಲ್ ಮೇಲೆ ಇರಲಿ ಅಂತ ಕೇಳ್ಕೊತಾ ಬನ್ನಿ. ಈಗ ನಾವು ಒಳಗಡೆ ನಾಟಕ ನಡೀತಾ ಇದೆ, ನೋಡ್ಕೊಂಡ್ ಬಂದ್ಬಿಡೋಣ.
ಸರ್ ಮುಂದೆ. ಈಗ ನೋಡಿ ನಾಟಕ ಭರ್ಜರಿಯಾಗಿ ನಡೀತಾ ಇದೆ ಇಲ್ಲಿ. ಸರ್ ನಾ ಕೇಳ್ಬೇಡ ಬನ್ನಿ. ಹೇಳಿ, ನಮಸ್ತೆ ಹೇಳಿ. ಸರ್ ನೀವು ಪ್ರತಿ ವಾರ ನಮ್ಮ ತುಮಕೂರಿನ ಈ ಕಲಾಕ್ಷೇತ್ರದಲ್ಲಿ ನಾಟಕ ನೋಡಕ್ ಬರ್ತೀರಾ? ನಾನು ಪ್ರತಿ ನಾಟಕಕ್ಕೂ ಬರ್ತೀನಿ ನಾನು. ಸರ್ ಏನ್ ಅನ್ಸುತ್ತೆ ಸರ್ ಇಲ್ಲಿ ನಾಟಕ ನೋಡಿದ್ರೆ ನಿಮ್ಮ ಮನಸ್ಸಿಗೆ ಏನ್ ಅನ್ಸುತ್ತೆ? ಅಂದ್ರೆ ಈ ತರ ಕಲೆ ಇನ್ನು ಜೀವಂತವಾಗಿದೆ ಅನ್ನೋದು ತೋರಿಸ್ತದೆ. ಇಂಥ ಕಲಾವಿದರು ಇದನ್ನ ನೋಡ್ತಾರೆ, ನಾಟಕ ಆಡ್ತಾರ ನೋಡಿದ್ರೆ ಅದು ನಮ್ಗೆ ಹಿಂದಿನ ನೆನಪು ಬಂದು ನಮಗೆ ಖುಷಿ ಅನಿಸ್ತದೆ. ಸರ್ ನೀವೇನಾರ ಮೊದಲಿಗೆ ನಾಟಕ ಆಡಿದಿರಾ ಸರ್? ಇಲ್ಲ, ನಾನು ನೋಡ್ತಾ ಇದ್ದೆ ಅಷ್ಟೇ. ನನಗೆ ಇದು ನಮ್ಮ ಸಣ್ಣ ಮಗನಿಂದ ಮಕ್ಕಳಿಂದ ನೋಡ್ತಾ ಇದ್ದೀನಿ ನಾವು. ನಮ್ಮ ತಾತ ಅಜ್ಜಿ ನಮಗೆ ಅದನ್ನ ತೋರಿಸ್ಕೊಟ್ರು. ಈಗ ಇತ್ತೀಚೆಗಂತೂ ನಾಟಕಗಳು ಎಲ್ಲ ನಶಿಸಿ ಹೋಗ್ತಾ ಇದೆ. ಯಾರು ಕೂಡ ನಾಟಕ ನೋಡಕ್ ಬರಲ್ಲ. ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನಮ್ಮ ತುಮಕೂರು ಜನತೆಗೆ? ಅದಕ್ಕೆ ಬರಬೇಕು ಜನ, ಇಂಥ ಕಲೆನ ಪ್ರೋತ್ಸಾಹ ಬೇಕು. ಪ್ರೋತ್ಸಾಹಿಸಿ ಈ ಕಲಾವಿದರಿಗೆ ಇನ್ನೂ ಚೆನ್ನಾಗಿ ಅವ್ರಿಗೆ ನಾಟಕ ಆಡೋದಕ್ಕೆ ಸಹಕಾರ ಕೊಡಬೇಕು. ಬರಬೇಕು ಜನ, ಬಂದು ನೋಡಬೇಕು. ನೋಡಿದ್ರೆ ಅಂಥವ್ರಿಗೆ ಖುಷಿ ಅನಿಸುತ್ತೆ, ನಮಗೂ ಖುಷಿ ಅನಿಸುತ್ತೆ. ಇಂದಿನ ಇದು ಮರುಕಳಿಸುತ್ತೆ. ಈ ತರ ಶ್ರೀಕೃಷ್ಣ ಪರಮಾತ್ಮ ಯಾವ ತರ ದುಷ್ಟರಿಗೆ ಶಿಕ್ಷೆ ಕೊಡಿಸೋದು, ಅದು ಈ ಸಮಾಜದಲ್ಲಿ ನಡಿಬೇಕದು. ಈಗ ಇರೋ ದುಷ್ಟ ಶಕ್ತಿಗಳನ್ನ ನಾಶ ಮಾಡಬೇಕು ಅಂತ ನನ್ನ ಇಷ್ಟ. ಸೂಪರ್ ಸರ್. ಸರ್ ಹಾಗೇನೆ ಇತ್ತೀಚೆಗೆ ಅಂತೂ ಯುವಕರು ಯಾರು ನಾಟಕ ನೋಡಕ್ ಬರ್ತಾ ಇಲ್ಲ, ವಯಸ್ಸಾದವರು ಅಷ್ಟೇ ಬರ್ತಾ ಇದಾರೆ. ಈಗ ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ಯುವಕರು ಆದಷ್ಟು ಇಂಥ ನಾಟಕಗಳನ್ನ ನೋಡಕ್ ಬರಬೇಕು, ಅದನ್ನ ಕಲ್ತ್ಕೋಬೇಕು, ಅದನ್ನ ರೂಢಿಸ್ಕೋಬೇಕು. ಬರೀ ಆರ್ಕೆಸ್ಟ್ರಾ ಸಿನಿಮಾ ನೋಡ್ಕೊಂಡು ಸುಮ್ಮನೆ ಮನಸ್ಸು ಕೆಡಿಸ್ಕೊಂತ ಇದ್ದಾರೆ. ಆ ಮನಸ್ಸು ಕೆಡಿಸ್ಕೊಂಡು ಮಾಡ್ತಾ ಇದ್ದಾರೆ. ಈ ಆತ್ಮಹತ್ಯೆಗಳಾಗ್ತವೆ, ಹೆಣ್ಮಕ್ಳಿಗೆ ಅನ್ಯಾಯ ಆಗ್ತದೆ. ಅದನ್ನ ಹೋಗಲಾಡಿಸ್ಬೇಕಂದ್ರೆ ಇಂಥವ್ ನೋಡಬೇಕು. ಈ ತರ ನಾಟಕಗಳು ನೋಡಿ ಕಲ್ತ್ಕೋಬೇಕು. ಒಳ್ಳೆ ಮನಸ್ಸು, ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಒಳ್ಳೆ ಇದ್ರಲ್ಲಿ ನಡಿಬೇಕು ಅಂತ ನನಗೆ ಆಸೆ ಅಷ್ಟೇ. ತುಂಬಾ ಒಳ್ಳೆ ಮಾತುಗಳು ಹೇಳಿದ್ರಿ ಸರ್. ಈ ನಾಟಕ ಫ್ರೀನಾ ಅಥವಾ ದುಡ್ಡು ಕೊಟ್ಟು ಬರ್ಬೇಕು? ಇಲ್ಲ, ಫ್ರೀ. ನೋಡಿ ಸರ್, ಫ್ರೀಗೆ ಯಾರು ಬರಲ್ಲ ನೋಡಿ. ಸುಮ್ಮನೆ ಫ್ರೀ ಆಗಿ ಬಂದು ನಾಟಕ ನೋಡಿ ಅವ್ರಿಗೆ ಪ್ರೋತ್ಸಾಹ ಬಿಟ್ಬಿಟ್ಟು ಸುಮ್ಮನೆ ದುಡ್ಡು ಕೊಟ್ಟು ಹೋಗಿ ಅಲ್ಲಿ ಕುಣಿಯೋದನ್ನ ಡ್ಯಾನ್ಸ್ ಮಾಡೋದನ್ನ ನೋಡಿ ಜನ ಕೆಡ್ತಾ ಇದ್ದಾರೆ. ನಿಜವಾಗ್ಲು ಬಹಳ ಸರಿ ಇಲ್ಲ ಅದು. ಸರ್ ಸಿನಿಮಾನ ನೋಡ್ಬೇಕು, ಹಾಗೆ ಈ ತರ ನಾಟಕಗಳನ್ನ ನೋಡ್ಬೇಕಂತ ಹೇಳ್ತೀರಾ? ಸಿನಿಮಾನು ಕೂಡ ನೋಡ್ಬೇಕು. ಅದರಲ್ಲಿ ನೋಡಿ ಒಳ್ಳೆತನ ಇರೋದನ್ನ ನಾವು ಮೆಸೇಜ್ನ ಕಲ್ತ್ಕೋಬೇಕು. ಈ ಕೆಟ್ಟತನನ ನಾವು ಅದು ಕಲಿಬಾರ್ದು. ನಿಮ್ಮಂತವ್ರು ಇದನ್ನ ಪ್ರಚಾರ ಮಾಡ್ತಾ ಇರೋದಕ್ಕೆ ಬಹಳ ಖುಷಿ ಆಗ್ತಾ ಇದೆ ನಮ್ಗೆ. ನಿಜವಾಗ್ಲೂ ಸರ್, ನಾನು ಈಗ ಒಂದು ವಾರದ ಮೊದಲು ಬಂದು ಏನೇನೆಲ್ಲ ಈ ವಾರ ನಾಟಕಗಳಿದಾವಂತ ಒಂದು ವಿಡಿಯೋ ಮಾಡಾಕಿದ್ದೆ. ಈಗ ನೋಡ್ದೇ ಇದ್ದೆ, ಬಂದು ನೋಡೋಣ, ಬರೀ ಜಸ್ಟ್ ಆಚೆಯಿಂದ ಮಾಡಾಕಿದ್ದೆ. ಈಗ ನಡೀತಾ ಇದೆಯಲ್ಲ, ರಿಯಾಲಿಟಿ ತೋರಿಸ್ಬಿಡೋಣ ನಮ್ಮ ಜನಗಳಿಗೆ, ಬಂದು ನೋಡ್ಲಿ ಅಂತ. ದಯವಿಟ್ಟು ಆ ಕೆಲಸ ಮಾಡಬೇಕು. ಜನಗಳಿಗೆ ಅದು ಗೊತ್ತಾಗಬೇಕು. ಯೂಟ್ಯೂಬ್ ಅಲ್ಲಿ ಯುವತಿಯರು ನೋಡ್ಬಿಟ್ಟು ಇದನ್ನ ಕಲ್ತ್ಕೋಬೇಕು. ಬರ್ಬೇಕು ಸರ್, ನಾಟಕ ನೋಡಕ್ ಬರ್ಬೇಕು. ಎಷ್ಟು ಜನ ಬರ್ತಾರೋ ಅಷ್ಟು ಅವ್ರಿಗೆ ನಾಟಕವನ್ನು ಮಾಡಕ್ಕೆ ಒಂಥರ ಉತ್ಸಾಹ ಬರುತ್ತೆ. ಅದಕ್ಕೇನೆ ದಯವಿಟ್ಟು ನೀವು ಅದನ್ನ ಸ್ವಲ್ಪ ದಯವಿಟ್ಟು ಪ್ರಚಾರ ಮಾಡ್ತಾ ಇರೋದಕ್ಕೆ ಬಹಳ ಸಂತೋಷ. ಇಲ್ಲ ಸರ್, ಇದು ನನ್ನ ಕರ್ತವ್ಯ ಸರ್. ಯಾಕಂದ್ರೆ ನಾಟಕಗಳು ಯಾರು ನೋಡ್ತಾ ಇಲ್ವಲ್ಲ, ಆ ಒಂದು ಕಾರಣಕ್ಕೆ ನಾನು ಇವತ್ತೇ ಬಂದಿರೋದು ನಾಟಕ ನೋಡೋದಕ್ಕೆ. ಇರ್ಲಿಲ್ಲ, ಇದೇ ಫಸ್ಟ್ ಇವತ್ತು ನಾನು ನೋಡ್ತಾ ಇರೋದು. ನಾನು ಪ್ರತಿ ನಾಟಕಕ್ಕೆ ಬರ್ತಾ ಇದ್ದೀನಿ. ಈ ತರ ನೀವು ಬಂದು ನೋಡಿ, ಈ ತರ ಕೇಳ್ಕೊಂಡು ಜನಗಳನ್ನ ಅದನ್ನ ಇದ್ ಮಾಡ್ತಾ ಇರೋದು ನೋಡಿದ್ರೆ ಬಹಳ ಖುಷಿ ಅನಿಸುತ್ತೆ. ಖಂಡಿತ ನಾನು ಪ್ರತಿ ಸರಿನೂ ನನ್ನ ಕೈಲಾದಷ್ಟು ಬಂದು ನಾನು ಇಲ್ಲಿ ಏನು ನಡೆದಿದೆ ಅಂತ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಸರ್. ದಯವಿಟ್ಟು ಬನ್ನಿ, ನೀವು ಬಂದು ಇದನ್ನ ಪ್ರಚಾರ ಮಾಡಿ. ಸರ್ ನಮಸ್ತೆ. ನಮಸ್ಕಾರ ಸರ್, ನಿಮ್ಮ ಹೆಸರು? ಬಸವರಾಜಯ್ಯ. ಸರ್ ನೀವು ಯಾವಾಗ್ಲೂ ಈ ಒಂದು ನಮ್ಮ ತುಮಕೂರಿನ ಗುಬ್ಬಿ ವೀರಣ್ಣ ಕಲಾಮಂದಿರದಲ್ಲಿ ನಾಟಕ ನೋಡಕ್ ಬರ್ತಾ ಇದ್ದೀರಾ? ಖಂಡಿತ ಬರ್ತಾ ಇದ್ದೀನಿ. ಪ್ರತಿ ಭಾನುವಾರಲ್ಲೂ ಬರ್ತಾ ಇದ್ದೀವಿ. ನಾಟಕ ಇದ್ದಾಗೆಲ್ಲ ಬಂದು ನೋಡ್ತಾ ಇದ್ದೀವಿ. ಏನ್ ಅನಿಸ್ತಾ ಇದೆ ಸರ್ ಇಲ್ಲಿ ಬಂದು ನಾಟಕ ನೋಡೋದ್ರಿಂದ? ಇದು ಒಂದು ದೊಡ್ಡ ಕಲೆ ಉಳಿಯುತ್ತೆ. ಜನ ಕಲೆಗೋಸ್ಕರ ಒಂದು ಒತ್ತೆ ಇಟ್ಟು ಕಲೆಯನ್ನು ತೋರಿಸ್ತಾ ಇದ್ದಾರೆ. ಕಲೆನ ಸಾಮ್ರಾಜ್ಯ ಇಲ್ಲೇ ಐತೆ ಅಂತ ಅರ್ಥವಾಗುತ್ತದೆ. ಸರ್, ಪ್ರತಿ ವಾರನೂ ಇಲ್ಲಿ ನಾಟಕಗಳು ನಡೀತಾ ಇರ್ತಾವು. ನಮ್ಮ ತುಮಕೂರಿನ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಧನ್ಯವಾದಗಳು ಹೇಳ್ತೀವಿ. ಕಲೆಯನ್ನು ಉಳಿಸ್ತಾ ಇದ್ದಾರೆ ನಮ್ಮ ತುಮಕೂರು ಜನಸಂಖ್ಯೆ. ಕಲೆಯನ್ನು ನೋಡುವಂತ ಕಲಾಬಾಂಧವರಿದ್ದಾರೆ ತುಮಕೂರಿನಲ್ಲಿ. ಆ ಕಲೆಗೋಸ್ಕರ ಪ್ರೋತ್ಸಾಹ ಕೊಡುವಂತ ಜನ ಇದ್ದಾರೆ. ಕಲೆ ಇಲ್ಲಿ ಉಳಿತಾ ಇದೆ, ಕಣ್ಣಲ್ಲಿ ನೋಡ್ತಾ ಇದ್ದೀವಿ. ತಾತ ಮುತ್ತಾತನ ಕಾಲದಿಂದ ಕಲೆಯನ್ನು ಈಗ ನಾವು ಕಲಿಯುಗದಲ್ಲಿ ನೋಡ್ತಾ ಇದ್ದೀವಿ. ಈ ಕಲೆಗೆ ತುಂಬಾ ಬೆಲೆ ಇದೆ ಸರ್. ಈ ಕುರುಕ್ಷೇತ್ರ ನಾಟಕ ನೋಡಿ ನಿಮ್ಗೆ ಏನ್ ಅನಿಸ್ತು ಸರ್?
ತುಂಬಾ ಮನಸಂತೋಷವಾಯಿತು. ನಾವೊಂದು ಹಿಂದೂ ಧರ್ಮದ ಸಂಸ್ಕೃತಿಯ ನಾವು ಇಷ್ಟೊಂಥರ ಸಂಸ್ಕೃತಿಯನ್ನು ನಾವು ಹುಟ್ಟಿದ್ದೀವ ಅಂತ ಒಂದು ಅರ್ಥವಾಗುತ್ತದೆ. ಒಟ್ಟು ನಮ್ಮ ತುಮಕೂರು ಜನತೆ ಬನ್ನಿ ಇಲ್ಲಿ ನಾಟಕ ನೋಡಿ ಅಂತ ಹೇಳ್ತೀರಾ? ಹೌದು ಹೌದು, ಖಂಡಿತ ಬನ್ನಿ ಬನ್ನಿ ಬನ್ನಿ, ಒತ್ತಿ ಒತ್ತಿ ಹೇಳ್ತೀವಿ. ತುಂಬಾ ಸಂತೋಷ ಸರ್, ನೀವು ಒಳ್ಳೆ ಮಾತುಗಳು ಹೇಳಿದಿರಿ, ಧನ್ಯವಾದಗಳು. ಥ್ಯಾಂಕ್ಸ್, ನಿಮಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ. ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ರಾಮಣ್ಣ ಅಂತ. ರಮಣ ಅವರೇ, ನೀವು ಪ್ರತಿ ವಾರ ಈ ನಮ್ಮ ತುಮಕೂರಿನ ಈ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದಲ್ಲಿ ನಾಟಕ ನೋಡಕ್ ಬರ್ತೀರಾ? ಹೌದು ಸರ್, ಪ್ರತಿ ವಾರ ಬರ್ತೀವಿ. ನಾಟಕ ಯಾವತ್ತಿಂತ ಅವತ್ತೆಲ್ಲ ಬರ್ತೀವಿ. ನಾವು ಬಸವರಾಜ್ ಇಬ್ರು ಬರ್ತೀವಿ. ಸರ್ ಹೇಗೆ ಏನ್ ಅನ್ಸುತ್ತೆ ಇಲ್ಲಿ ಬಂದು ನಾಟಕ ನೋಡ್ತಾ ಇದ್ದೀರಾ? ಸರ್ ಏನೋ ಒಂದು ಅನುಭವ. ನಾವು ನಾಟಕ ಆಡಿದೀವಿ ಚಿಕ್ಕ ವಯಸ್ಸಿನಲ್ಲಿ, ಸ್ವಲ್ಪ ಅನುಭವ ಐತೆ. ಅದಕ್ಕೆ ಸ್ವಲ್ಪ ಕಲೆ ಇರೋದಕ್ಕೆ ನಾವು ಬಂದು ಯಾವಾಗ ನೋಡ್ಕೊಂಡು ಹೋಗ್ತೀವಿ. ಸರ್, ನಮ್ಮ ತುಮಕೂರು ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಇತ್ತೀಚೆಗಂತೂ ಈ ನಾಟಕಗಳೆಲ್ಲ ನಶಿಸಿ ಹೋಗ್ತಾ ಇದೆ. ಈಗ ಸಿನಿಮಾ ಹಾಗೆ ಸೀರಿಯಲ್ಸ್ ಅಂತ ಹೇಳಿ ಮನೆಯಲ್ಲೇ ಕೂತಿರ್ತಾರೆ. ಈ ತರ ನಾಟಕ ನೋಡೋದಕ್ಕೆ ನಮ್ಮ ತುಮಕೂರು ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್, ತುಮಕೂರು ಜನ ಹೇಳೋದು ಅಂದ್ರೆ ನಾಟಕ ಅಂದ್ರೆ ಇದು ರಿಯಲ್ ಆಗಿ ನೋಡೋದು. ಪಿಕ್ಚರು ಅವೆಲ್ಲ ಡೂಪ್ಲಿಕೇಟ್ ನೋಡೋದು. ಈ ರಿಯಲ್ ಆಗಿ ನೋಡ್ರೆ ಮನ್ಸಿಗೆ ಸ್ವಲ್ಪ ಸಮಾಧಾನ, ಚೆನ್ನಾಗಿ ಇದು ಬರ್ತಾ ಇದೆ ಅಂತ ನಾಟಕ ನೋಡಕ್ ಬರ್ತೀವಿ ಸರ್. ಹೌದು ಸರ್, ಇಲ್ಲಿ ಏನಾದ್ರು ದುಡ್ಡು ಕೊಟ್ಟು ನೋಡಕ್ ಬರ್ಬೇಕಾ ಅಲ್ಲ ಫ್ರೀನಾ ಸರ್? ಸರ್ ಫ್ರೀ ಹೌದು ಸರ್, ಫ್ರೀನೇ. ನೋಡಿ ಸರ್, ದುಡ್ಡು ಕೊಟ್ಟು ಸಿನಿಮಾ ನೋಡಕ್ ಹೋಗ್ತೀವಿ, ಫ್ರೀ ಆಗಿರೋ ನಾಟಕ ನೋಡಕ್ಕೆ ನಮ್ ಜನ ಬರಲ್ಲ. ಅದೇ ಹೇಳಿದ್ದು. ಯಾಕೆ ಅಂದ್ರೆ ಸಿನಿಮಾ ಅದೇ ನೋಡ್ತಾರಲ್ಲ, ಟಿವಿ ನೋಡ್ಕೊಂಡು ಕುತ್ಕೊಂತಾರೆ. ಅದಕ್ಕೋಸ್ಕರ ಯಾರು ಬರಲ್ಲ. ನಮ್ಮಂತ ವಯಸ್ಸಾದವ್ರು ಮಾತ್ರ ಬಂದು ನೋಡ್ತೀವಿ ಸರ್. ಸರ್, ಯುವಕರಿಗೆ ಏನ್ ಹೇಳಕಂತೀರಾ? ಸರ್ ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಯುವಕರು ಏನ್ ಹೇಳೋಲ್ಲ ಸರ್, ಬನ್ನಿ ಕನ್ನಡ ಬೆಳಿಬೇಕು, ಕನ್ನಡ ಚೆನ್ನಾಗಿ ಇಂಪ್ರೂವ್ ಆಗಬೇಕು ಅಂತ ಹೇಳ್ತೀವಿ ಸರ್. ಧನ್ಯವಾದಗಳು ಸರ್. ಸರ್ ಓಕೆ ಸರ್, ಥ್ಯಾಂಕ್ಸ್. ಸರ್ ನಮಸ್ತೆ. ಸರ್ ಕನ್ನಡ? ಕನ್ನಡ ಬರುತ್ತೆ. ಸರ್, ನೀವು ಇದೆ ತುಮಕೂರನಾ? ತುಮಕೂರು ಕಲಾವಿದರು, ಹವ್ಯಾಸಿ ಕಲಾವಿದರು ನಾವು. ಹೇಳಿ ಸರ್, ನಿಮ್ಮ ಪರಿಚಯ ಮಾಡ್ಕೊಡಿ. ನಾನು ಚನ್ನಕೇಶವ ಅಂತ ಅಂದ್ಬಿಟ್ಟು, ಗೊತ್ತಾಯ್ತಾ? ನಮ್ಮ ಫಾದರ್ ಅಫಿಷಿಯಲ್ ಆಗಿದ್ರು, ರಿಟೈರ್ಡ್ ಆಗಿದ್ದಾರೆ. ನನಗೆ ಕಲೆ ಬಗ್ಗೆ ಆಸಕ್ತಿ ಇದೆ, ಸಂಗೀತದ ಬಗ್ಗೆನೂ ಆಸಕ್ತಿ ಇದೆ, ಸಾಹಿತ್ಯದ ಬಗ್ಗೆನೂ ಆಸಕ್ತಿ ಇದೆ. ಅದರಿಂದ ನಾನು ಇಲ್ಲಿಗೆ ಭೇಟಿ ಕೊಡ್ತಾನೆ ಇರ್ತೀನಿ ಅವಾಗ. ಈ ಪೌರಾಣಿಕ ನಾಟಕಗಳು ನನ್ನೊಂದು ಅನಿಸಿಕೆ, ಪೌರಾಣಿಕ ನಾಟಕಗಳಲ್ಲಿ ಒಂದು ಸಂಕ್ಷಿಪ್ತತೆ ಇಲ್ಲ. ಅಂದ್ರೆ ಹಿಂದಿನ ಕಾಲದಲ್ಲಿ ಆ ಸಂಗೀತಕ್ಕೆ ಒತ್ತು ಕೊಟ್ಟಿದೆ ಕೆಲಸ, ಹಾಡುಗಳು ಜಾಸ್ತಿ ಹಾಕೊಂಡು ಬೆಳಗುವರೆಗೂ ಕೂಡ ಪೌರಾಣಿಕ ನಾಟಕಗಳು ಆಡ್ತಿದ್ದು ಸಹಜ. ಅಲ್ಲಿ ಸಂಗೀತ ಇಂಪ್ರೂವ್ ಆಗೋದು ಒಬ್ಬ ಕಲಾವಿದನ್ಗೆ. ಅದು ಈ ಪ್ರೇಕ್ಷಕ ವರ್ಗಕ್ಕೆ ಏನಾಗುತ್ತೆ ಅಂತಂದ್ರೆ ಬೇಜಾರಾಗುತ್ತೆ. ಅದನ್ನ ಸ್ವಲ್ಪ ಮೊಟಕು ಮಾಡಿ ಸರಳವಾಗಿ ಟೈಮಿಂಗ್ಸ್ನ ಕಮ್ಮಿ ಮಾಡಿಕೊಂಡು ವೇಳೆನ ಕಮ್ಮಿ ಮಾಡಿಕೊಂಡು ಇಡೀ ಒಂದು ನಾಟಕನ 3 ಗಂಟೆಯಲ್ಲಿ ಮಾಡಬಹುದು. ಜಲದೋಳು ದುರ್ಯೋಧನ ಅಂತ ಅಂದ್ಬಿಟ್ಟು ಚಿಪ್ಟೂರ್ ಅವರು ಆಡ್ತಿದ್ರು. ಬರೀ 3 ಗಂಟೆಯಲ್ಲಿ ಇಡೀ ಕುರುಕ್ಷೇತ್ರನ ನಾಟಕದಲ್ಲಿ ನಿರೂಪಿಸೋರು ಅವರು. ಈಗಿನ ಇದೇನು ಅಂತಂದ್ರೆ, ಆಸಕ್ತಿ ಇರೋಂಥ ಕಲಾವಿದರು ಒಂದು ನಾಟಕ ಆಡಬೇಕು ಅಂದ್ರೆ ಕಮ್ಮಿ ಪಕ್ಷ ಅಂತಂದ್ರೆ 1 ಲಕ್ಷ ರೂಪಾಯಿ ಮೇಲೆ ಬರುತ್ತೆ. ಸೀನರಿ ಅವ್ರಿಗೆ ದುಡ್ಡು ಕೊಡು, ವಾದ್ಯದವ್ರಿಗೆ ದುಡ್ಡು ಕೊಡು, ಮೇಸ್ಟ್ರಿಗೆ 6 ತಿಂಗಳು ಸಾಕೊಂಡಿರ್ಬೇಕು. ಇದೆಲ್ಲನೂ ಖರ್ಚು. ಆಸಕ್ತಿಯಿಂದ ಇವರು ಇಲ್ಲಿವರೆಗೂ ಪೌರಾಣಿಕ ನಾಟಕಗಳನ್ನ ಜೀವಂತವಾಗಿ ಉಳಿಸ್ಕೊಂಡು ಆಡ್ತಿದಾರಲ್ಲ ಅನ್ನೋದಕ್ಕೆ ಸಂತೋಷ ಪಡ್ಬೇಕು ನಾವು. ಸಂತೋಷ ಪಡ್ಬೇಕು. ಅದನ್ನ ತಿದ್ದುಪಡಿ ಮಾಡಿಕೊಂಡು ಹೋಗ್ತಾ ಇದ್ರೆ ಇನ್ನ ಹೆಚ್ಚಿನ ಕಲಾವಿದರನ್ನೇ ಆಗಲಿ, ಕಲಾ ಪೋಷಕರನ್ನ ಆಗಲಿ ಸಂಪಾದನೆ ಮಾಡಬಹುದು ಅನ್ನೋದು ನನ್ನ ಅಭಿಪ್ರಾಯ, ನನ್ನ ಅನಿಸಿಕೆ. ಇದು ಗೊತ್ತಾಯ್ತು. ಈಗ ಇತ್ತೀಚೆಗೆ ನಾಡುಗಳೆಲ್ಲ ನಶಿಸಿ ಹೋಗ್ತಾ ಇದೆ, ಯಾರು ಬರ್ತಾ ಇಲ್ಲ. ಏನಕ್ಕೆ ಅಂತಂತಂದ್ರೆ ಮಾಧ್ಯಮಗಳಲ್ಲಿ ಇವಾಗ ಈ ಟಿವಿ ಮಾಧ್ಯಮ ಬಂದಿದೆ, ಧಾರಾವಾಹಿ ಬಂದಿದೆ. 300 ರೂಪಾಯಿ ಕೊಟ್ಟು ಇಂಟರ್ನೆಟ್ ಹಾಕಿಸ್ತಾರೆ, ಅಲ್ಲೇ ಕೂತ್ಕೊಂಡು ಎಲ್ಲನೂ ನೋಡ್ತಾರೆ. ನಿಜವಾದ ನಾಟಕಗಳಿಗೆ, ಕಲೆಗೆ ವ್ಯಾಲ್ಯೂ ಇಲ್ದಂಗೆ ಆಗ್ತಾ ಇದೆ. ಅದನ್ನು ಜೀವಂತವಾಗಿ ಇವತ್ತು ಕೂಡ ಗ್ರಾಮೀಣ ಪ್ರದೇಶದಲ್ಲಾಗಲಿ, ಹವ್ಯಾಸಿ ಕಲಾವಿದರೇ ಆಗಲಿ ಅದನ್ನು ಇವತ್ತು ಕೂಡ ಸಾದರ ಪಡಿಸ್ತಾನೆ ಇದ್ದಾರೆ, ಸಾದರ ಪಡಿಸ್ತದೆ. ಅದರಿಂದ ಇನ್ನೂ ಅದು ಜೀವಂತವಾಗಿದೆ. ಈ ನಾಟಕಗಳಲ್ಲಿ ಏನಾಗುತ್ತೆ ಅಂತಂದರೆ, ಕೆಲವು ನಾಟಕನ ಅಂತ ಒಂಥರ ಅಸಡ್ಡೆ ಮಾಡ್ತಾರೆ. ಅಸಡ್ಡೆ ಮಾಡಬಾರ್ದು. ಅದರಲ್ಲಿ ನಾವು ಕಲಿಯುವಂಥ ಮಾರ್ಗದರ್ಶನ ಇದೆ, ಕಲಿಯುವಂಥ ಪಾಠಗಳಿದೆ. ಗೊತ್ತಾಯ್ತಾ? ಒಬ್ಬ ಕಲಾವಿದ ನಿಂತ್ಕೊಂಡು ತಾನು ಅದರಲ್ಲಿ ತಲೀನನಾಗಿ ಅವನು ನಾಟಕನ ನಟನೆಯನ್ನು ಅಭಿವ್ಯಕ್ತಿಯನ್ನು ವ್ಯಕ್ತಪಡಿಸಿದಾಗ ಅದು ನಮ್ಮ ಮನಸ್ಸಿಗೆ ನಾಟುತ್ತದೆ ಅಲ್ಲೂರ. ಆವಾಗ ನಮ್ಮ ಇದರಲ್ಲಿ ನಾವು ಅದನ್ನು ಅಳವಡಿಸ್ಕೊಂಡಾಗ ನಾವು ಒಬ್ಬರು ಸಮಾಜದಲ್ಲಿ ಉತ್ತಮ ಮಟ್ಟದ ಒಬ್ಬ ನಾಗರಿಕನ ಹಾಕೋದಕ್ಕೆ ಸಾಧ್ಯತೆ ಉಂಟು. ಗೊತ್ತಾಯ್ತಾ? ಇಷ್ಟೆಲ್ಲ ಇದೆ. ಇದು ತಿದ್ದುಪಡಿ ಆಗಬೇಕು. ತಿದ್ದುಪಡಿ ಆಗೋದಿಲ್ಲ ಇದು. ಗೊತ್ತಾಯ್ತಾ? ನಾಟಕಕ್ಕೆ ತಾಳ್ಮೆ ಇರಬೇಕು ಸರ್, ತಾಳ್ಮೆ ಇರಬೇಕು. ಸುಮ್ಮನೆ ಬಂದು ಸುಮ್ಮನೆ ಕೂತ್ಕೊಂಡು ಟೈಮ್ ಪಾಸ್ ಮಾಡಿ ಹೋಗೋದಲ್ಲ. ಅದನ್ನು ವಿಮರ್ಶೆ ಮಾಡೋ ಶಕ್ತಿನೇ ಇರಬೇಕು, ಅಭಿಪ್ರಾಯವನ್ನು ವ್ಯಕ್ತಪಡಿಸ್ಬೇಕು.
ಸಲಹೆನೂ ಅವ್ರದ್ದು ನಾವು ತಗೊಬೇಕು, ನಮ್ದನ್ನು ಅವರು ತಗೊಬೇಕು. ಆಗ ಮಾತ್ರ ಕಲೆ ಅನ್ನೋದು ಉಳ್ಕೊಳ್ಳುತ್ತೆ. ಈಗಿನ ಕಲಾ ಇದು ಹೆಂಗಾಗಿದೆ ಅಂತಂದ್ರೆ, ಒಬ್ಬ ಸಾಳಿಂಕನ್ನ ಒಬ್ಬ ಕವಿ ಬರೆದಿದ್ದಾನೆ, ಕಲೆಗೆ ಕಣ್ಗಳು ಓದವು, ಬೆಲೆಗೆ ಹೆಣ್ಣುಗಳು ಆದವು, ಕಲಾದೇವಿಯ ಅಂಗಂಗಕ್ಕೆ ಲಿಂಗ ಯೋನಿಗಳಾದವು. ಇದೇನಾಗಿದೆ ಅಂದ್ರೆ ಎಲ್ಲ ಡಬಲ್ ಮೀನಿಂಗ್. ಈ ಇದಕ್ಕೆ ಅವನು ಬರೆದಿರೋದು, ಸಾಳುಂಕ್ಯನವನು ಇದಕ್ಕೆ ಬರೆದಿರೋದು ಎಲ್ಲ ಡಬಲ್ ಮೀನಿಂಗ್ ನಾಟಕ. ಇವಾಗ ನರಸಿಂಹರಾಜು ಇದ್ರು, ಬಾಲಕೃಷ್ಣ ಇದ್ರು, ದ್ವಾರಕೀಶ್ ಇದ್ರು, ಎಂತೆಂಥ ಕಲಾವಿದರು ಇದ್ರು. ಅವರು ಅಶ್ಲೀಲ ಅನ್ನೋದೇ ಆಗಲಿ ಅಪರೋಕ್ಷವಾಗಿ ಯಾವತ್ತೂ ಮಾತಾಡಿದವರಲ್ಲ, ರಂಗದ ಮಂಟಪದ ಮೇಲೆ ಯಾವತ್ತೂ ಮಾತಾಡಿದವರಲ್ಲ. ಈ ಉತ್ತರ ಕರ್ನಾಟಕ ಜನ ಏನಂದ್ರೆ ಒಂಥರ ಅಶ್ಲೀಲತೆನ ಇಂಡೈರೆಕ್ಟಾಗಿ ಅಪರೋಕ್ಷವಾಗಿ ಮಾತಾಡಿ ಜನನ ರಂಜಿಸಿ ಮಾಡಿದ್ರೆ ಅವ್ನ ಕಲಾವಿದ ಅಲ್ಲ. ಆ್ಯಕ್ಚುಲಿ ಅವ್ನ ಕಲಾವಿದ ಅಲ್ಲ. ಅವನು ಹೊಟ್ಟೆ ಪಾಡ್ಗೋಸ್ಕರ ಏನೇನೋ ಮಾತಾಡೋದಲ್ಲ ಸರ್. ನಾಲಿಗೆ ಅನ್ನೋದು ಸರಸ್ವತಿ, ಅದಕ್ಕೆ ಮಾನ್ಯತೆ ಕೊಡಬೇಕು. ನಾವೊಂದು ಏನೇ ನುಡಿದ್ರು ಕೂಡ ಅದು ಸಮಾಜಕ್ಕೆ ಮತ್ತು ನಾಗರಿಕರ ಮನ ಮುಟ್ಟಂಗಿರಬೇಕು. ಪ್ರತಿಯೊಂದು ಮಾತು ಅಷ್ಟೇ. ಆ ರೀತಿ ಇದ್ದಾಗ ಮಾತ್ರ ಆ ಸರಸ್ವತಿಗೆ ನಾವು ಗೌರವ ಕೊಟ್ಟಂಗೆ, ಕಲೆಗೆ ನಾವು ಗೌರವ ಕೊಟ್ಟಂಗೆ, ಸಾಹಿತ್ಯಕ್ಕೆ ನಾವು ಗೌರವ ಕೊಟ್ಟಂಗೆ. ಬಟ್ ಇತ್ತೀಚೆಗೆ ಯುವಕರದ್ದು ಯಾವುದೋ ನಾಟಕ ನೋಡಕ್ ಬರ್ತಾ ಇಲ್ಲ. ಯುವಕರು ಅವ್ರ ಜನರೇಷನ್ನೇ ಬೇರೆ ಸರ್. ಇವಾಗ ನನಗೆ 70 ವರ್ಷ ನಡೀತಾ ಇದೆ. ಈಗಿನ ಯುವಕರು ಅವ್ರ ಅಭಿರುಚಿಗಳೇ ಬೇರೆ. ಅವ್ರನ್ನ ನಾವು ಸೆಳೆಯೋದು ಬಹಳ ಕಷ್ಟ, ಗೊತ್ತಾಯ್ತಾ? ಈಗಿನ ಮಾಧ್ಯಮಗಳಲ್ಲಾಗಲಿ, ಈಗಿನ ಒಂದು ಅಡ್ವಾನ್ಸ್ ಎಲ್ಲ ಆಧುನಿಕವಾಗಿರುವಂಥ ಒಂದು ಮನೋರಂಜನೆಗಳು ಸೃಷ್ಟಿಯಾಗಿದೆ ಸಮಾಜದಲ್ಲಿ. ಈ ಮನೋರಂಜನೆಗಳು ಸೃಷ್ಟಿಯಾಗಿರೋದ್ರಿಂದ ಏನಾಗಿದೆ ಅಂದರೆ, ಯುವ ಜನತೆ ಏನಾಗಿದೆ ಅಟ್ಲಾಟಿಕ್ ವಾಲಿದ್ದಾರೆ. ಅವ್ರನ್ನ ಮನ ಪರಿವರ್ತನೆ ಮಾಡೋ ಅಂಥದ್ದು ಒಬ್ಬ ನಾಯಕ ಬೇಕು, ವಿದ್ಯಾರ್ಥಿ ನಾಯಕ ಬೇಕು. ಬೇರೆ ಕಡೆ ಸೆಳೆಯಂಗಿರ್ಬೇಕು. ಆ ಸೆಳೆದಾಗ ಮಾತ್ರ ಅವ್ರ ಮಾರ್ಪಾಡಾಗುತ್ತದೆ ಅಷ್ಟೇ. ಈ ಯುವಕರದೆಲ್ಲ ಏನಾಗಿದ್ರೆ ಈಗಿನ ಜನ್ರೇಷನ್ ಹೊಂದ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಅವ್ರು ನಾವೇನು ಮಾಡೋಕ್ಕಾಗಲ್ಲ, ಗೊತ್ತಾಯ್ತಾ ಅಲ್ವಾ? ತುಂಬಾ ಒಳ್ಳೆ ಮಾತುಗಳಿರಿ, ಧನ್ಯವಾದಗಳು. ಇಲ್ಲ ಸರ್, ನನ್ನ ಮನಸ್ಸಿನಲ್ಲಿರೋ ಮನದಾಳದ ಮಾತುಗಳನ್ನ ಆಡಿದೆ. ಇದರಲ್ಲಿ ತಪ್ಪು ಒಪ್ಪುಗಳಿದ್ರೆ ಬಲ್ಲವರ ಅನುಕಂಪ ನನಗಿರಬೇಕು. ಖಂಡಿತ ಥ್ಯಾಂಕ್ ಯು ಸರ್. ವೀರದ ಪಾಂಡವರು ನನ್ನ ಸಹೋದರ ಪರಮಭಾಗ್ಯಕ್ಕೆ ಎಲ್ಲಿಯಾದ ಕುಂತಿದೇವಿಯು ನಿಜವಾಗಿ ನೀವು ಹೇಳುವುದು ಸತ್ಯ ದೇವ. ನೀನು ಆರಾಧಿಸುತ್ತಿರುವ ಸೂರ್ಯದೇವನೇ ನಿನ್ನ ತಂದೆ. ನಿನ್ನ ಜನ್ಮ ವೃತ್ತಾಂತ ಸತ್ಯ ಮೇಡಮ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಮೇಡಮ್? ವೆಂಕಟಲಕ್ಷ್ಮಿ.
ಮೇಡಮ್ ಯಾವ ಊರು? ಹೊಸಳ್ಳಿ ಮೇಡಮ್ ಈ ಇತ್ತೀಚೆಗಂತೂ ನಾಟಕಗಳೆಲ್ಲ ಯಾರು ನೋಡ್ತಾ ಇಲ್ಲ, ಆದ್ರೆ ನೀವು ನಾಟಕ ನೋಡಕ್ ಬಂದಿರ, ಎಷ್ಟು ಖುಷಿ ಅನಿಸ್ತಾ ಇದೆ? ತುಂಬಾ ಖುಷಿ ಆಗುತ್ತೆ. ಯಾವಾಗ್ಲೂ ಬರ್ತಾ ಇದ್ರ ಇಲ್ಲ ಇದೇ ಫಸ್ಟ್ ಟೈಮ್ ಬರ್ತಾರೆ? ಬರ್ತಾ ಇರ್ತೇವೆ. ಇತ್ತೀಚೆಗಂತೂ ನಮ್ಮ ಯುವಕರೆಲ್ಲ ಯಾರು ಈ ತರ ನಾಟಕ ನೋಡಕ್ ಬರಲ್ಲ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಮೇಡಮ್? ಅವರು ಯಥೇಚ್ಛವಾಗಿ ಬೆಳಿಬೇಕು, ಅವರು ಮಾಧ್ಯಮಕ್ಕೆ ಬರಬೇಕು, ಕಲೆ ಅನ್ನೋದು ಏನನ್ನೋದು ಪ್ರೋತ್ಸಾಹಿಸ್ಬೇಕು, ಅವರು ಕಲೆನ ಇಷ್ಟಪಡಬೇಕು, ಕಲೆಯಿಂದ ನಮ್ಮ ಜೀವನ ಮುಂದುವರಿಬೇಕು ಅನ್ನೋದೇ ಹಾಗೆ ನಮ್ಮ ತುಮಕೂರು ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ತುಂಬಾ ಖುಷಿ ಆಗತ್ತೆ ನಮಗೆ, ತುಂಬಾ ಕೃತಜ್ಞತೆಗೆ ಹೇಳಕ್ ನಾನು ಇಷ್ಟಪಡ್ತೀನಿ. ಧನ್ಯವಾದಗಳು ಮೇಡಮ್. ನಮಸ್ತೆ ಸರ್. ನಾಟಕ ಅನ್ನೋದೊಂದು ಯಾರಿಗೂ ಅದೊಂದು ಇಷ್ಟ ಆಗಲ್ಲ, ಇದು ಚೆನ್ನಾಗಿ ಐತೆ ಅನ್ನೋದಕ್ಕೋಸ್ಕರ ತುಂಬಾ ಜನ ಇಷ್ಟಪಡ್ತಾರೆ, ನಾವು ಇಷ್ಟಪಡ್ಕೊಂಡು ನೋಡ್ತಾ ಇದ್ದೀವಿ ಸರ್. ತುಂಬಾ ಚೆನ್ನಾಗಿದೆ ನಾಟಕ, ಯಾವತ್ತು ಫೇಲ್ ಆಗಲ್ಲ. ಕುರುಕ್ಷೇತ್ರ ಅದನ್ನ ನಮ್ಮ ಕಡೆಯವ್ರವ್ರೆ, ಕೆಲವ್ರು ಬೇರೆಯವ್ರವ್ರೆ, ಅದನ್ನ ನೋಡ್ಬೇಕನ್ನೋದೊಂದು ಇಷ್ಟ ಇತ್ತು, ನೋಡ್ತಾ ಇದ್ದೀವಿ, ಚೆನ್ನಾಗಿದೆ. ನಮ್ ತುಮಕೂರು ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್? ಅವರು ಬಂದು ನಾಟಕ ನೋಡೋದಕ್ಕೆ ಏನಾದ್ರು ನೀವು ಹೇಳಕ್ ಇಷ್ಟಪಡ್ತೀರಾ? ಇಲ್ಲ ಸರ್, ನಮ್ಮ ತುಮಕೂರಿನವರು ತುಂಬಾ ಇಷ್ಟಪಡ್ತಾರೆ. ತುಮಕೂರಿನವ್ರು ಅಂತಲ್ಲ, ಪ್ರತಿಯೊಂದು ಹಳ್ಳಿಯವರು ಅಷ್ಟೇ. ಕುರುಕ್ಷೇತ್ರ ಅಂದ್ರೆ ಪ್ರತಿಯೊಂದು ಜನನು ಇಷ್ಟಪಡ್ತಾರೆ, ನಮಗೂ ಇಷ್ಟ ಪ್ರತಿಯೊಂದು. ಆದ್ರೂ ಹಳ್ಳಿ ಕಡೆಯವರೇ ಜಾಸ್ತಿ ಆಗೋದು ಸರ್, ಜಾಸ್ತಿ ಜನ ಬರೋದು ಅಂದ್ರೆ ಹಳ್ಳಿ ಕಡೆಯವ್ರು ಮಾತ್ರ. ಸಿಟಿಯವ್ರು ಅಷ್ಟೇ, ಆದ್ರೆ ಹಳ್ಳಿ ಕಡೆಯವ್ರು ಮಾತ್ರ ಫೇಮಸ್ ಸರ್ ನೋಡೋದು. ಎಲ್ಲ ವಯಸ್ಸಾಗಿರೋರೆ ನೋಡಿ. ಇತ್ತೀಚೆಗೆ ಯುವಕರು ಯಾರು ಬರ್ತಾ ಇಲ್ಲ ಸರ್. ಬರ್ತಾರಲ್ಲ ಸರ್, ಬರ್ತಾವ್ರಲ್ಲ, ಯಾರು ಬರ್ತಾರೆ. ಕುರುಕ್ಷೇತ್ರ ಅನ್ನೋದು ಒಂದು ಹುಚ್ಚು ಅಲ್ವಾ ಸರ್, ಅದಕ್ಕೋಸ್ಕರ ಪ್ರತಿಯೊಂದು ಜನನು ಬರ್ತಾರೆ. ತುಂಬಾ ಧನ್ಯವಾದಗಳು ಮೇಡಮ್. ಆ ಲೋಕಕ್ಕೆ ಬೀರಲಾರದು, ಲೋಕಕ್ಕೆ ಬೀರಲು ನನ್ನ ಸಹೋದರರೇ, ಪೂರ್ತಿ ಮಾಡಿ ನನ್ನ ಹೆತ್ತ ತಾಯಿ ಬದುಕಿದರೆ ಗೌರವ. ಮತ್ತೊಂದು ಕಡೆ ಸೋದರ ವಾತ್ಸಲ್ಯವೆಂಬ ಭಾಷೆಯನ್ನು ನನ್ನ ಗೋಡೆಗಿಸಿರುವ ನಾನು ಯಾರನ್ನು ಆಶ್ರಯಿಸಲಿ, ಯಾರನ್ನು ತ್ಯಜಿಸಲಿ? ಪರಮಾತ್ಮ, ನನಗೆ ದಿಕ್ಕೆ ತೋಚದಂತಾಗಿರುವುದು ದೇವ. ಈ ವಿಚಾರವು ನಿನ್ನ ತಾಯಿಗೂ ಆ ಪಾಂಡವರಿಗೂ ಸಹ ತಿಳಿಯದು. ಮಾತುಕತೆಯ ಈಗ ತಾನೇ ನಿನ್ನ ಆಕೆಯೇ ನಿನ್ನನ್ನು ನೋಡಲು ಗಂಡ ಆಕೆಯ ಮನಸ್ಸನ್ನು ಯಾವುದೇ ಕಾರಣಕ್ಕೆ ಇಷ್ಟೊತ್ತು ನೋಡಿದ್ರಲ್ವಾ, ನಮ್ಮ ತುಮಕೂರಿನ ಶ್ರೀ ಗುಬ್ಬಿ ವೀರಣ್ಣ ಕಲಾ ಮಂದಿರದಲ್ಲಿ ಕುರುಕ್ಷೇತ್ರ ನಾಟಕನ ನೋಡೋದಕ್ಕೆ ಬಂದಿರತಕ್ಕಂತಹ ನಮ್ಮ ತುಮಕೂರಿನ ಎಲ್ಲ ಪ್ರೇಕ್ಷಕರಿಗೂ ನಾನು ಇಲ್ಲಿಂದಲೇ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಇದೇ ರೀತಿ ಬನ್ನಿ, ನಾಟಕಗಳನ್ನ ನೋಡಿ ಎಲ್ಲರಿಗೂ ಪ್ರೋತ್ಸಾಹ ನೀಡಿ ಅಂತ ನಾನು ಕೇಳ್ಕೊಳ್ತಾ, ನಾಟಕ ರಂಗ ಇನ್ನೂ ಎತ್ತರಕ್ಕೆ ಬೆಳಿಬೇಕು ಅನ್ನೋ ಒಂದು ಆಸೆ ನಮ್ಮದು. ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಲ್ಲ ನನ್ನ ಈ ಒಂದು ವಿಡಿಯೋ ನೋಡ್ತಕ್ಕಂಥ ಎಲ್ಲ ನನ್ನ ಸಬ್ಸ್ಕ್ರೈಬರಿಗೂ ಕೇಳ್ಕೊಳೋದಿಷ್ಟೇ, ನೀವು ತುಮಕೂರು ಭಾಗದವರಾಗಿದ್ದರೆ, ತುಮಕೂರು ಜಿಲ್ಲೆಯವರಾಗಿದ್ದರೆ ಬನ್ನಿ. ಇಲ್ಲಿ ಯಾವಾಗಲೂ ನಮ್ಮ ಶ್ರೀ ಗುಬ್ಬಿ ವೀರಣ್ಣ ಕಲಾ ಮಂದಿರದಲ್ಲಿ ನಾಟಕ ನಡೀತಾನೆ ಇರುತ್ತೆ. ನಮ್ಮ ತುಮಕೂರು ಬಸ್ ಸ್ಟ್ಯಾಂಡಿಂದ ಏನು ದೂರ ಇಲ್ಲ. ನಮ್ಮ ತುಮಕೂರಿಗೆ ಯಾರಾದರೂ ಬಂದರೆ ನಮ್ಮ ತುಮಕೂರಿನ JC ರೋಡಲ್ಲಿರುವ ಶ್ರೀ ಗುಬ್ಬಿ ವೀರಣ್ಣ ಕಲಾ ಮಂದಿರಕ್ಕೆ ಬನ್ನಿ. ಇಲ್ಲಿ ಯಾವಾಗಲೂ ನಾಟಕಗಳು ನಡೀತಾ ಇರ್ತವೆ. ಬನ್ನಿ, ನೀವೇ ದುಡ್ಡು ಕೊಡಬೇಕಾಗಿಲ್ಲ, ಫ್ರೀಯಾಗಿ ಬಂದು ನೋಡ್ಕೊಂಡು ಹೋಗ್ಬೋದು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ಅಂತ ಹೇಳ್ತಾ, ನಮ್ಮ ನಾಟಕ ರಂಗ ಉಳಿಲಿ ಬೆಳೀಲಿ ಅಂತ ನಾನು ಕೇಳ್ಕೊತೀನಿ. ಬಾಯ್ ಬಾಯ್.